ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ YN ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಯ್ ಇದಕ್ಕ ಹಾಯ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬರೀ ಗರ್ಲ್ಸ್ ಗ್ಯಾಂಗ್ ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ. ಕ್ರೇಜಿ ಗ್ಯಾಂಗ್. ಸೊ ಫಸ್ಟ್ ಟ್ರಿಪ್ ಬೇರೆ ಇತ್ತು, ಇವಾಗ ಕ್ಯಾನ್ಸಲ್ ಚೇಂಜ್ ಆಗಿದೆ ಟ್ರಿಪ್ಪು. ನಮ್ಮನೇಲಿ ವ್ಲಾಗ್ ಮಾಡೋಕೆ ನೆಟ್ಟಾಗಿ ಬಿಡಲ್ಲ ಇವರು. ಓಕೆ ಫ್ರೆಂಡ್ಸ್, ಆಗಲೇ ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ. ಸೊ ಸಡನ್ನಾಗಿ ಧರ್ಮಸ್ಥಳಕ್ಕೆ ಪ್ಲ್ಯಾನ್ ಆಯಿತು. ಗರ್ಲ್ಸ್ ಎಲ್ಲ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಊರಿಂದ ಭೂಮಿಕನ್ನು ಕರೆಸ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ. ಸಾರಿ, ವೀಡಿಯೋನ ತುಂಬ ದಿನದಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ನೋಡೋಣ, ಆದಷ್ಟು ಟ್ರೈ ಮಾಡ್ತೀವಿ ವ್ಲಾಗ್ಸ್ ಮಾಡೋಕ್ಕೆ. ಸೊ ಇನ್ಮೇಲೆ ನಾವು ನಿಮಗೆ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಪ್ಲೀಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವಾಗ ನಾವು ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ಮೆಜೆಸ್ಟಿಕ್, ಇವಾಗ ನಮ್ಮ ಪಯಣ ಮೆಜೆಸ್ಟಿಕ್ಕು. ಟೈಮ್ ಬಂದು ಎಷ್ಟಾಗಿದೆ? ಟೈಮು ಮೊಬೈಲ್ ಫ್ರೆಂಡ್ಸ್ 7:30. ಗರ್ಲ್ಸ್ ಗ್ಯಾಂಗು ಹೋಗ್ತಾ ಇದ್ದೀವಿ. ಇವಾಗ ಮೆಜೆಸ್ಟಿಕ್ಗೆ ಫ್ರೀ ಬಸ್ಸು ಹೋಗ್ತಾ ಇದ್ದೀವಿ. ಅಲ್ಲಿಂದ ಧರ್ಮಸ್ಥಳಕ್ಕೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ನೆಕ್ಸ್ಟ್ ಅಲ್ಲಿಂದ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ತೀವಿ. ಸೊ ನಮ್ಮ ಜೊತೆ ಭೂಮಿಕಾ ಅವರಿದ್ದಾರೆ, ಸಂಜನಾ ಅವರು, ಯಮುನಕ್ಕ ಅವರು ಅವರ ಕೆಲಸ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಹಾಂ, ಯಶಿಕಾ ಏನು ಅಷ್ಟೇ ಆಗೋದು, ಅವಳಿಗೇನೋ ಬೇಕಂತೆ. ನಾವು ಹೋಗೋ ಟೈಮ್ಗೆ ಅವಳಿಗೇನೋ ಬೇಕಂತೆ. ಓಕೆ, ನಾವು ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲೇ ಸಿಗ್ತೀವಿ. ಓಕೆ ಸಾರಿ, ನಮ್ಮ ಬಸ್ ಸ್ಟಾಪಲ್ಲಿ ಸಿಗ್ತೀವಿ, ಆಮೇಲೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಸಿಗ್ತೀವಿ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ಇವರು ಸ್ನ್ಯಾಕ್ಸ್ ತೊಗೊಬಂದಿದ್ದಾರೆ. ಇದು ನಮಗೆ ಬಸ್ಸಲ್ಲಿ ಸ್ನ್ಯಾಕ್ಸ್. ಅಕ್ಕ ಯಾವುದೋ ಚೆನ್ನಾಗದೆ ಅಂತು. ಇದು ಫ್ರೆಂಡ್ಸ್, ಇದು ನನಗೆ ಫ್ರೆಂಡ್ಸ್, ಸಾನಿಯಾ ಫ್ರೆಂಡ್ಸ್. ಇದು ನನ್ನ ಫೇವ್ರೇಟ್ ಫ್ರೆಂಡ್ಸ್. ಸೊ ಇಷ್ಟು ಸ್ನ್ಯಾಕ್ಸ್, ನಮ್ಮ ಲಗೇಜ್. ಗರ್ಲ್ಸ್ ಗ್ಯಾಂಗ್ ಧರ್ಮಸ್ಥಳ. ನೀನು ಹಿಂಗೆ ಬಿಟ್ಕೊಂಬಿಟ್ರೆ ಹಿಂಗೆ ನನ್ನ ತೆಗಿಬೇಡ ಕಣೆ. ಎಲ್ಲರೂ ಹೋಗ್ತಾ ಇದ್ದೀವಿ, ನಿಮ್ಮಿಬ್ಬರು ಮಾತ್ರ ತಕ್ಕೋ. ನಿಮಗೂ ಮಂಜುನಾಥನ ದರ್ಶನ ಮಾಡಿಸ್ತೀವಿ. ಆಮೇಲೆ ಸೌತಡ್ಕ ಗಣಪತಿ ಹೋಗೋದು. ಸೌತಡ್ಕ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬೇಗ ದರ್ಶನ ಬೇಗ ಹೋಗ್ತೀವಿ. ಅಕ್ಕ ಫಾರಿನ್ ಲೇಡಿ ಮುಂದೆ ಇದ್ದಾರೆ. ಫಾರಿನ್ ಲೇಡಿ ನಮ್ಮನ್ನೆಲ್ಲ ಗೈಡ್ ಮಾಡ್ತಾರೆ. ಸೊ ಇವಾಗ ನಮ್ಮ ಮನೆ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ಗೆ ಹೋಗ್ಬೇಕು. ಇವಾಗ ಮೆಜೆಸ್ಟಿಕ್ಕಿಂದ ಧರ್ಮಸ್ಥಳ ಬಸ್ನ ಕ್ಯಾಚ್ ಮಾಡಿ ಹೋಗ್ತೀವಿ. ಓಕೆ, ಇವಾಗ ನಮ್ಮ ಮನೆ ಹತ್ರ ಬಸ್ ಸ್ಟಾಪಿಗೆ ರೀಚ್ ಆದ್ವಿ. ನೆಕ್ಸ್ಟು ನಮ್ಮ ಜರ್ನಿ ಮೆಜೆಸ್ಟಿಕ್ಕಿಗೆ ಹೋಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಧರ್ಮಸ್ಥಳ. ನಾನು ಮೆಜೆಸ್ಟಿಕ್ಕಲ್ಲಿ ಸಿಗ್ತೀನಿ. ಓಕೆ, ಇನ್ನೂ ನೋಡ್ತಾ ಇರಿ ಮುಂದೆ. ಬಸ್ ಎಲ್ಗೋ ಓಡಾಗುತ್ತೆ ಅಂತ ಸ್ಪೀಡಾಗಿ ಓಡ್ತಾರೆ ಫ್ರೆಂಡ್ಸ್. ಗುದ್ಕೊಂಡು ಪತ್ಕೊಂಡೆಲ್ಲ ಓಡೋಯ್ತಾರೆ. ಬಸ್ ಫ್ರೆಂಡ್ಸ್ ಈಗ ಸಿಕ್ತು. ಬೆಳಗ್ಗೆ 5 ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಇವಾಗ ಟೈಮ್ ಬಂದು 8:34. ಓಕೆ, ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಲ್ಲಿ ಒಂದು ಕತೆ ಆಯಿತು ನಮ್ಮದು. ಫಸ್ಟ್ ಹೋಗಿ ಒಂದು ಬಸ್ ಹತ್ತಿ ಸೀಟ್ ಇಟ್ಕೊಂಡು ಕುಂತಿದ್ವಿ. ಸೊ ಅದು ಬಂದು ರಿಸರ್ವೇಷನ್ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಆ ಬಸ್ನ ಬಿಟ್ಟು ಬೇರೆ ಬಸ್ನ ಕ್ಯಾಚ್ ಮಾಡಿ ಅಲ್ಲಿ ಹೋದ್ವಿ. ಸೊ ನಾವು ಆಗಲೇ ಗೊರಗುಂಟೆಪಾಳ್ಯ ಹೋಗ್ತಾ ಇದ್ದೀವಿ. ಹೇಗೋ ಎಲ್ರಿಗೂ ಸೀಟ್ ಸಿಕ್ತು, ಬಟ್ ಲಾಂಗ್ ಜರ್ನಿ ಆಗಿತ್ತು. ಹೋಗ್ತಾ ಇದ್ದೀವಿ ಎಲ್ಲರೂ.
ಓಕೆ ಸಾರಿ ಫ್ರೆಂಡ್ಸ್, ನಾನು ಜಾಸ್ತಿ ವೀಡಿಯೋ ಶೂಟ್ ಮಾಡಿಲ್ಲ, ಇರೋಷ್ಟು ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಇಲ್ವಲ್ಲ ಅದು ಅಕ್ಕ ಲಿಪ್ಸ್ಟಿಕ್ ಹೋಗಿಲ್ಲ ತಿಂದ್ರು ಬೆತ್ಕೊಬಿಟ್ಲೇನು ನಾನೇ ಅಲ್ವಾ ಹಾಕಿದ್ದು ಹೋಗೋಣ. ಫ್ರೆಂಡ್ಸ್ ಬಸ್ಸು ನಿಲ್ಸೋರೆ ಊಟಕ್ಕೆ. ಊಟ ಆಯಿತು. ಅನ್ನ ಸಾಂಬಾರು ತಿಂದ್ವಿ. ಪಾರ್ಸಲ್ ಮಾಡ್ಕೊಳ್ಳಿ ಬೆಳ್ಕೋಕಾಗ್ತದೆ ನಾನು ಕಾಲೇಜ್ ಇವಾಗ ಎಲ್ಲಿದ್ದೀವಿ? ಬೆಳ್ಳೂರು ಕ್ರಾಸ್ ಹತ್ರ ಇದ್ದೀವಿ. ಆಮೇಲೆ ಕ್ಲಚ್ ಹೊತ್ತಿ. ಓಕೆ ಫ್ರೆಂಡ್ಸ್, ಎಲ್ರದ್ದು ಊಟ ಆಯಿತು. ನಾವು ಎಲ್ಲರೂ ಮಲಗಿಬಿಟ್ರು. ನಾನು ಮಲಗಿದ್ದೆ. ಆಮೇಲೆ ನಾನು ಎದ್ದು ಸಕಲೇಶ್ಪುರ ರೀಚ್ ಆದ್ವಿ. ಸೊ ಅಲ್ಲೊಂದು ಬ್ರೇಕ್ ಸಿಕ್ತು ನಮಗೆ. ಅದಾದಮೇಲೆ ನಾನು ವೀಡಿಯೋ ಏನೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ನೈಟ್ ಆಗಿತ್ತಲ್ಲ, ಎಲ್ಲರೂ ನಿದ್ದೆ ಮಾಡಿಬಿಟ್ವಿ. ನೆಕ್ಸ್ಟ್ ನಾನು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ರೂಮ್ ಸರ್ಚ್ ಮಾಡಿದ್ವಿ. ರೂಮ್ ಎಲ್ಲೂ ಸಿಗಲಿಲ್ಲ. ನಾವು ರೀಚ್ ಆದಾಗ ಆಲ್ರೆಡಿ 5 o'clock ಆಗಿಬಿಟ್ಟಿತ್ತು. 5:30 ಅನ್ಕೋತೀನಿ ನಮಗೆ. ಆಮೇಲೆ ಆಟೋ ಡ್ರೈವರ್ ಸಿಕ್ಕಿ ಅವರೇ ರೂಮ್ ಕೊಡಿಸಿದ್ರು. ಆಮೇಲೆ ಹೋಗಿ ರೂಮ್ ಸೇರ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ಇವಾಗ ರೂಮ್ ಸಿಕ್ತು. ರೂಮ್ ಬಂದ್ವಿ. ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಟೈಮ್ ಎಷ್ಟು? ಟೈಮ್ 5:40 ಟೈಮು. ಇದ್ರಲ್ಲಿ ಕಾಣೋದಿಲ್ಲ ಆ ಥರ ಇಟ್ಕೊಂಡು. 5:41. ಇವಾಗ ಸ್ನಾನ ಮಾಡಿಕೊಂಡು ಬೇಗ ಬೇಗ ದರ್ಶನಕ್ಕೆ ಹೋಗ್ತೀವಿ. ಇವರೆಲ್ಲ ಮಲಗೋರು. ಓಕೆ ಫ್ರೆಂಡ್ಸ್, ಎಲ್ಲ ರೆಡಿ ಆಗಿಬಿಟ್ಟು ಸಿಗ್ತೀವಿ. ಓಕೆ, ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ನಮಗೆ ವೀಡಿಯೋ ಮಾಡೋಕ್ಕೂ ಟೈಮ್ ಇರಲಿಲ್ಲ. ತುಂಬ ಜನ ಇದ್ದರು. ನಾವು ಹೋಗಿದ್ದು ಸಂಡೇ. ತುಂಬ ಜನ ಇದ್ದರು. ತುಂಬ ರಶ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾವು ಗಡಿಬಿಡೀಲಿ. ಆದರೂ ನಾವು ಹೋಗೋಷ್ಟರಲ್ಲಿ ತುಂಬ ಜನ ಇತ್ತು. ನಾವು ಹೋಗಿ ನಿಂತು 2 hours ನಮಗೆ ದರ್ಶನ ಆಯಿತು. ಚೆನ್ನಾಗಾಯಿತು ದರ್ಶನ ಎಲ್ಲ. ಸೊ ಎಲ್ಲೂ ನೀರಿಲ್ಲ. ಬೇಸಿಗೆ, ನೀರಿಗೆ ಬರಗಾಲ ಬಂದ್ಬಿಟ್ಟಿದೆ. ನಾವು ಕೆರೆಯಲ್ಲೇ ಸ್ನಾನ ಮಾಡೋಣ ಅಂದ್ಕೊಂಡ್ವಿ. ಬಟ್ ಫುಲ್ಲು ನೀರೇ ಇಲ್ಲ. ಎಲ್ಲೂ ನೀರು ಇಲ್ಲ ಅಂದ್ಬಿಟ್ಟು ನಾವು ರೂಮ್ ಬುಕ್ ಮಾಡಿದ್ದು. ಸೊ ಎಲ್ಲ ಸ್ನಾನ ಮಾಡಿಕೊಂಡು ಹೋಗ್ತಾಯಿದ್ದೀವಿ ದೇವಸ್ಥಾನದ ಹತ್ರ. ಅದನ್ನೇ ಮಾತಾಡ್ಕೊಂಬರ್ತಾಯಿದ್ವಿ. ಎಲ್ಲೂ ನೀರೇ ಇಲ್ಲ ಎಲ್ಲ ಕಡೆನೂ. ನೋಡಿದ್ರೆ ಆ್ಯಕ್ಚುಲಿ ಮಂಗಳೂರು, ಮಲೆನಾಡು ಸೈಡು ಇದೆಲ್ಲ ಸ್ವಲ್ಪ ನೀರಿರೋ ಪ್ಲೇಸಸ್ಸು. ಇಲ್ಲೇ ನೀರಿಲ್ಲ ಅಂತ. ಇನ್ನೇನು ಧರ್ಮಸ್ಥಳ ರೀಚ್ ಆದ್ವಿ ನಾವು. ನಾವಾಗಲೇ ರೆಡಿಯಾಗಿ ಹೋಗೋಷ್ಟರಲ್ಲಿ 6:30 ಆಗಿತ್ತು. 1 ಅವರಲ್ಲೇ ಎಲ್ಲ ಬೇಗ ಸ್ನಾನ ಮುಗಿಸಿ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಅಂತ ಹೋದ್ವಿ. ಸೊ ನಾವು 6:15 ದರ್ಶನಕ್ಕೆ ನಿಂತವರು. ನಾವು 8:30, 8:45 ಅಷ್ಟರಲ್ಲಿ ದರ್ಶನ ಆಯಿತು. ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೆಕ್ಸ್ಟು ಸೌತಡ್ಕಕ್ಕೆ ಟೈಮ್ ಇತ್ತು ಅಂತ ಸೌತಡ್ಕ ಪ್ಲ್ಯಾನ್ ಮಾಡ್ಕೊಂಡ್ವಿ. ಧರ್ಮಸ್ಥಳ ದೇವಸ್ಥಾನ ರೀಚ್ ಆಗ್ತೀವಿ. ಮುಂದೆ ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ನಾವು ಒಳಗೆ ಬಂದ್ವಿ. ಒಳಗೆ ಬಂದರೆ ನಿಂತ್ಕೊಂಡು ಸುತ್ಕೊಂಡು ಹೋದ್ವಿ. ತುಂಬ ಎಷ್ಟು ರೌಂಡ್ ಹೊಡೆದ್ವಿ ನಮಗೆ ಗೊತ್ತಿಲ್ಲ. ಅಷ್ಟು ಇದು ಮಾಡ್ಕೊಂಡು ಹೋಗ್ತಾನೇ ಇದ್ವಿ. ಬಟ್ ತುಂಬ ಜನ ಇದ್ದರು. ನಮಗೆ ಬೇಗ ಸಿಕ್ತು. ಅಂದರೆ ಇನ್ನೊಂದು ಸುತ್ತು ಬಳಸ್ಕೊಂಬರ್ಬೇಕಿತ್ತು. ಸೊ ನಮಗೆ ಲಾಸ್ಟ್ ಮಾಡ್ಬಿಟ್ಟು ಗೇಟ್ ಹಾಕ್ಬಿಟ್ರು. ಅದರಿಂದಾಗಿ ನಾವು ಬೇಗ ಬಂದ್ವಿ. ಬಟ್ ನಾವು 4 ಜನ ಸಪ್ರೇಟ್ ಆಗಿಬಿಟ್ವಿ. ನಾನು ಭೂಮಿಕಾ ಒಂದು ಕಡೆ ಹೋದ್ವಿ, ಅವರಿಬ್ರು ಒಂದು ಕಡೆ ಹೋದರು. ಓಕೆ, ನಾವು ಯಾಕೆ ಉಳ್ಕೊಂಡ್ವಿ ಅಂದರೆ ನಾವು ಚಪ್ಪಲ ಇದು ಮಾಡ್ತಾಯಿದ್ವಿ. ಮತ್ತು ಧರ್ಮಸ್ಥಳದಲ್ಲಿ ದೊಡ್ಡ ಫ್ಯಾನ್ ನೋಡಿ. ಬೆವರು ತರ್ದೋಗ್ಬಿಟ್ಟಿದ್ದೀವಿ. ಊಟಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಆಯಿತು. ಇವಾಗ ಜಸ್ಟು ಕ್ಯೂ ನೋಡಬೇಕು. ಎಷ್ಟು 6:45 ನಿಂತಿದ್ದಕ್ಕೆ 9:25 ದರ್ಶನ ಆಯಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಸೌತಡ್ಕ ಗಣಪತಿ. ಎಸ್, ಯಮುನಾಕನ್ ಡ್ರೀಮ್ ಪ್ಲೇಸ್. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಒಳಗಡೆ ಎಲ್ಲ ಎಷ್ಟು ವರ್ಷ ಆಗಿತ್ತು ನಾವು ಧರ್ಮಸ್ಥಳ ಧರ್ಮಸ್ಥಳ ನನ್ನ ಡ್ರೀಮ್ ಪ್ಲೇಸ್. ವರ್ಷಗಳ ಕನಸಾಗಿತ್ತು.
ಇವತ್ತು ನಮಗೆ ಅನ್ಕೋತಿದ್ದೆ ಯಾರ್ಯಾರು ಪಾಪ ಮಾಡಿರೋರೆಲ್ಲ ಬೇಗ ಬೇಗ ಬಂದು ನೋಡ್ಕೊಂಡು ಹೋಗ್ತಾರೆ, ನಾವೆಲ್ಲ ಯಾಕೆ ನೋಡ್ತಿಲ್ಲ ಅಂತ. ಅಂತೂ ಇಂತೂ ದರ್ಶನ ಆಯ್ತು. ಬಂದ್ವಲ್ಲ ಅಲ್ಲಿಂದ. ಇವಾಗ ನಾವು ಕುಕ್ಕಡಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಗಣಪತಿ ಎಲ್ರಿಗೂ ಶೆಕೆ ಬೆಳೆದು ಹೋಗಿದ್ದಾರೆ. ಓಕೆ, ಸೌತಡ್ಕದಲ್ಲಿ ಸಿಗ್ತೀವಿ. ನೆಕ್ಸ್ಟು ಕುಕ್ಕಡ ಬಸ್ ಸಿಕ್ತು. ನಾವು ಸೌತಡ್ಕ ಹೋಗ್ತಾ ಇದ್ವಿ. ತುಂಬ ಹಸಿವಾಗಿದೆ, ಯಾರೂ ಟಿಫನ್ ಮಾಡಲಿಲ್ಲ. ಐಸ್ ಸಿಕ್ತು, ಐಸ್ ತಿಂದ್ಕೊಂಡು ಹೋದ್ವಿ. ನೆಕ್ಸ್ಟು ಇಲ್ಲೊಂದು ಬಸ್ಸಲ್ಲಿ ಕತೆ ಆಯಿತು. ನಾವು ಕುಕ್ಕಡ ಅಂತ ಹೇಳಿ ಟಿಕೆಟ್ ತೊಗೊಂಡ್ವಿ. ಬಟ್ ಅವನು ಕಂಡಕ್ಟ್ರು ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಟಿಕೆಟ್ ಕೊಟ್ಬಿಟ್ರು. ನಾವು ನೋಡಿಲ್ಲ, ನಾವು ಎಲ್ಲ ಇದರಲ್ಲಿ ಇದ್ವಿ, ಇದು ಮಾಡಿಬಿಟ್ವಿ. ನೆಕ್ಸ್ಟು ನಾವು ಇಳಿಸಲ್ಲ ಅಂದರು. ಆಮೇಲೆ ಹೆಂಗೋ ಇಳಿದು ಕನ್ವಿನ್ಸ್ ಮಾಡಿ ಇಳಿದು ನೆಕ್ಸ್ಟ್ ಸೌತಡ್ಕ ರೀಚ್ ಆದ್ವಿ. ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಬಸ್ ಯಾವುದೂ ಹೋಗೋಲ್ಲ ಸೌತಡ್ಕಾಗೆ, ಆಟೋನೇ ಹೋಗೋದು. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಪರ್ ಪರ್ಸನ್ನು 10 ರೂಪೀಸು 20 ರೂಪೀಸು ಏನೋ ಚಾರ್ಜ್ ಮಾಡಿದ್ರು, ನೆನಪಿಲ್ಲ. ಎಲ್ಲರೂ ಹೋಗ್ತಾ ಇದ್ದೀವಿ. ಇನ್ನೇನು ರೀಚ್ ಆದ್ವಿ ಸೌತಡ್ಕಕ್ಕೆ. ಜಾಸ್ತಿ ಏನು ದೂರ ಇಲ್ಲ, ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಏನೋ ಇರ್ಬೋದು ಅಷ್ಟೇ. ಬಟ್ ಇಲ್ಲಿ ಏನು ಅನ್ಕೋತಾರೋ ಅದು ಆಗುತ್ತೆ. ತುಂಬ ಜನ ಗಂಟೆಗಳು ಕಟ್ತಾಯಿದ್ರು. ಆಗುತ್ತೆ ಅನ್ನೋದೊಂದು ನಂಬಿಕೆಯಿಂದ ಇಟ್ಕೊಂಡು ಬಂದು ಕಟ್ತಾಯಿದ್ರು. ಎಷ್ಟೊಂದು ಜನಕ್ಕೆ ಅದು ಆಗಿದೆ ಕೂಡ. ನಾವು ರೀಚ್ ಆದ್ವಿ ಸೌತಡ್ಕಕ್ಕೆ. ಸೊ ಅಲ್ಲೆಲ್ಲ ಭಜನೆ ಮಾಡ್ತಾಯಿದ್ರು. ಅಲ್ಲಿ ಮತ್ತು ಫೋಟೋಸ್ ಎಲ್ಲ ತೆಗಿಯೋಂಗಿಲ್ಲ ಅಂದರು. ಹಂಗೂ ನಾನು ಕದ್ದು ಮುಚ್ಚಿ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ನೀವು ಸೌತಡ್ಕ ಗಣಪತಿ ದರ್ಶನ ಮಾಡಲಿ ಅಂತ. ಓಕೆ, ನೀವು ನೋಡಿ ಸೌತಡ್ಕ ಗಣಪತಿನ ಕಣ್ತುಂಬ ನೋಡಿಕೊಂಡು ಅಲ್ಲೇ ಕೂತ್ಕೊಂಡು ಮನಸ್ಸಲ್ಲೇ ಬೇಡ್ಕೊಳ್ಳಿ, ಗಣಪ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಓಕೆ, ನೆಕ್ಸ್ಟು ನಾವು ಇವಾಗ ಹೋಟೆಲಿಗೆ ಬಂದ್ವಿ. ದರ್ಶನ ಎಲ್ಲ ಅಲ್ಲೂ ಆಯಿತು. ಟಿಫನ್ ಮಾಡಿರಲಿಲ್ಲ ನಾವು. ಹೋಟೆಲ್ಗೆ ಬಂದ್ವಿ. ಊಟ ನಮಗೆ ಸೆಟ್ಟೇ ಆಗಲಿಲ್ಲ ಆ್ಯಕ್ಚುಲಿ ಹೇಳಬೇಕು. ಊಟ ಇದಾಗಲಿಲ್ಲ ಅಂದ್ಬಿಟ್ಟು ನಾನು ಇಡ್ಲಿ ಮಾಡಿದೆ, ಸಂಜನಾ ಭೂಮಿಕಾ ಪಲಾವ್ ಮಾಡಿದ್ರು, ಯಮುನಕ್ಕ ದೋಸೆ ಆರ್ಡ್ರ್ ಮಾಡ್ತು. ಆಮೇಲೆ ಅದು ಸೆಟ್ ಆಗಿಲ್ಲ ಅಂತ ಮತ್ತೆ ದೋಸೆ ಆರ್ಡ್ರ್ ಮಾಡಿ ತಿಂದ್ವಿ. ನಾವು ದರ್ಶನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದು ಮಲಗಿಬಿಟ್ವಿ. ಮಲಗಾದ್ಮೇಲೆ 3 ಗಂಟೆ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹೋದ್ವಿ. ನಾನು ನಮ್ಮೂರಿಗೆ ಹೋದೆ, ಅವರೆಲ್ಲ ಬೆಂಗಳೂರು ರೀಚ್ ಆದರು. ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಹೋಗಿದ ತಕ್ಷಣ ಬಸ್ ಸಿಕ್ತು. ನಾವೆಲ್ಲೂ ಇದು ಮಾಡಲಿಲ್ಲ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ದರ್ಶನ ಮಾಡಿ ಬಿಸಿಲು ಸಖತ್ತು ಸುಸ್ತಾಗಿ ರೆಸ್ಟ್ ಮಾಡಿದ ತಕ್ಷಣ ಹೋಗ್ಬಿಟ್ವಿ. ಯಾರೂ ವೀಡಿಯೋ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಎಲ್ಲ ಮಲಗಿಬಿಟ್ಟಿದ್ರು. ಸೊ ನಾವು ನೆಕ್ಸ್ಟ್ ಎಲ್ಲ ಸೇಫಾಗಿ ಬೆಂಗಳೂರು ರೀಚ್ ಆದ್ವಿ. ಇದೊಂದು ಚಿಕ್ಕ ಧರ್ಮಸ್ಥಳ ವ್ಲಾಗು. ನೀವೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ಮೇಲೆ ಇದೇ ಥರ ವೀಡಿಯೋಸ್ನ ಹಾಕ್ತಾ ಇರ್ತೀವಿ. ಎಲ್ಲರೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಸೊ ಬಾಯ್ ಗಾಯ್ಸ್, ಟೇಕ್ ಕೇರ್.